ನೀವ್ ಏನೇ ಹೇಳಿದ್ರು ಅದನ್ನ ಕೇಳೋ ಮನಸ್ಥಿತಿಲಿ ನಾನಿಲ್ಲ. ಅವರಿಬ್ಬರ ಬಗ್ಗೆ ನಾವೇನೇ ಕೇಳ್ಪಡ್ತಿದ್ರು ಅದೆಲ್ಲ ಬರೀ ಕಟ್ಟು ಕತೆಗಳಷ್ಟೇ. ಬಹುಶಃ ನಾನೇ ಮನೆಗೆ ಸೊಸೆಯಾಗಿ ಬರ್ತಿರೋದು ಕೆಲವ್ರಿಗೆ ಇಷ್ಟ ಇಲ್ಲ ಅನ್ಸತ್ತೆ. ಅದಕ್ಕೆ ಈ ತರ ಕಟ್ಟು ಕತೆಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಎಂತ ಕ್ರಿಮಿನಲ್ ಬುದ್ಧಿ ಇರಬೇಕು ನೋಡಿ ಅವ್ರಿಗೆ. ಕೋರ್ಟ್ ಸೀಲ್ ತರಾನೇ ಸೀಲ್ ಹಾಕಿ ಪೋಸ್ಟ್ ಕಳ್ಸಿದ್ದಾರೆ. ಇಲ್ಲ ಯಾಮಿನಿ ಅವರೇ, ಸಾಮಾನ್ಯವಾಗಿ ಕೋರ್ಟ್ಸ್ ಇಲ್ಲ ಯಾರು ಫೇಕ್ ಮಾಡಕ್ಕೆ ಧೈರ್ಯ ಮಾಡಲ್ಲ. ಹಾಗಾದ್ರೆ ನಿಮ್ ಅಣ್ಣಂಗೂ ಪಾರ್ವತಿಯವ್ರಿಗೂ ಮದ್ವೆ ಆಗಿದ್ಯಾ? ಮದ್ವೆ ಆಗಿರೋದೇ ನಿಜ ಆಗಿದ್ರೆ ಅವ್ರಿಬ್ರು ಅತ್ತೆ ಮುಂದೆ ನಿಲ್ಸಿ ಅವ್ರಿಬ್ರು ಮದ್ವೆ ಆಗಿದ್ದಾರೆ ಅಂತ ಅವ್ರ ಕೈಲಿ ಹೇಳ್ಸಕ್ಕಾಗತ್ತಾ? ಆ ಧೈರ್ಯ ಯಾರಿಗಾದ್ರೂ ಇದೆಯಾ? ಆಗಲ್ಲ ತಾನೆ. ಯಾಕೆ ಅಂದ್ರೆ ಅವರಿಬ್ರಿಗೂ ಮದ್ವೆನೇ ಆಗಿಲ್ಲ. ಯಾರೋ ನನ್ನ ಹಾಗೂ ಆದಿತ್ಯ ಅವ್ರ ಮದುವೆ ನಡಿಬಾರ್ದು ಅಂತಾನೆ ಈ ತರ ಕಟ್ಟು ಕತೆಗಳನ್ನ ಸೃಷ್ಟಿ ಮಾಡ್ತಿದ್ದಾರೆ. ಆದ್ರೆ ಈ ತರ ಯಾವುದೇ ಪ್ರಯತ್ನಗಳು ಆದಿತ್ಯ ಅವ್ರ ಮೇಲೆ ನಾನಿಟ್ಟಿರೋ ನಂಬಿಕೆನ ಯಾವತ್ತೂ ಸುಳ್ಳು ಮಾಡೋದಕ್ಕಾಗೋದಿಲ್ಲ. ದೇವ್ರ ದಯದಿಂದ ಇದು ಹೇಗೋ ನನ್ನ ಕೈಯಲ್ಲಿ ಸಿಕ್ತು, ಸುಟ್ಟು ಹಾಕ್ದೆ. ಅಕಸ್ಮಾತ್ ಅತ್ತೆ ಕೈಯಲ್ಲಿ ಸಿಕ್ಕಿದ್ರೆ ಏನಾಗ್ಬೇಡ ಸಿಗ್ಲಿ ಅಂತ ಅನ್ಕೊಂಡಿದ್ವಿ, ಆದ್ರೆ ಎಲ್ಲ ಉಲ್ಟಾಯ್ತು. ಈ ಒಂದೇ ಒಂದು ಫೇಕ್ ಪೋಸ್ಟ್ ಇಂದ ಎಲ್ಲರ ಮನ್ಸು ಹಾಳಾಗೋದು ಬೇಡ ಅಂತ ನಾನೇ ಇದನ್ನ ಸುಟ್ಟು ಹಾಕ್ದೆ. ನನ್ನ ಮದುವೆನ ತಡೆಯೋದಕ್ಕೆ ಅದ್ ಯಾವುದೇ ಶಕ್ತಿ ಬಂದ್ರು ಅದಕ್ಕೆ ಇದೇ ಗತಿ. ಈಗ ಈ ಪೋಸ್ಟ್ ನ ಸುಟ್ಟು ಹಾಕ್ದಾಗೆ ಅವ್ರನ್ನು ಸುಟ್ಟು ಹಾಕ್ತೀನಿ. ನಿಜವಾಗ್ಲೂ ಇಷ್ಟಪಟ್ಟು ಮದ್ವೆ ಆಗ್ತಿದ್ದೀರಾ? ಯಾಕೆ, ನಿಮಗ ಅನುಮಾನನಾ? ಇಲ್ಲ, ಕೇಳ್ದೆ ಅಷ್ಟೇ. ಯಾವ ಕೆಲ್ಸಾನೇ ಆಗ್ಲಿ ಇಷ್ಟಪಟ್ಟು ಮಾಡಬೇಕು. ಹಾಗೆ ಈ ಮದ್ವೆನ ನಾನು ಇಷ್ಟಪಟ್ಟೆ ಆಗ್ತಿರೋದು. ಇದ್ರ ಬಗ್ಗೆ ನಿಮ್ಗೆ ಯಾವುದೇ ಡೌಟ್ ಬೇಡ. ನಾನು ಅರಸನ ಕೋಟೆ ಸೊಸೆಯಾಗಿ ಬರೋದನ್ನ ಯಾರ ಕೈಯಲ್ಲೂ ತಪ್ಪಿಸೋದಕ್ಕಾಗೋದಿಲ್ಲ. ಯಾಮಿನಿಯವ್ರು ಮಾತಾಡ್ಬೇಕಾದ್ರೆ ನನಗೆ ಗಂಟ್ಲು ಕಡ್ದಂಗಾಯ್ತು ಡ್ಯಾಡ್. ಏನ್ ಹೇಳ್ಬೇಕು ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಬಿಕಾಸ್ ಅವ್ರು ಮಾತಾಡಿದ ರೀತಿ ಆತರ ಆಯ್ತು. ಪ್ರೀತು, ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆ. ಅಂದ್ರೆ ಯಾವ ತರ ಡ್ಯಾಡ್? ಯಾಮಿನಿ ನಿಮ್ಮ ಹತ್ರ ಹೇಳಿದ್ದನ್ನ ಒಳ್ಳೆ ಉದ್ದೇಶದಿಂದ ಅನ್ನೋದಾದ್ರೆ ಅದನ್ನು ಒಪ್ಕೊಳ್ಳೋಣ. ಆದ್ರೆ ಅದನ್ನ ಅವಳು ನಿಜವಾಗ್ಲೂ ರೂಮರ್ಸ್ ಅಂತ ಅನ್ಕೊಂಡಿದ್ರೆ ನಮ್ಮ ಹತ್ರ ಹೇಳ್ಬೋದಿತ್ತಲ್ವಾ, ನಮ್ಮ ಮುಂದೆನೆ ಸುಟ್ಟಾಕ್ಬೋದಿತ್ತಲ್ವಾ. ಆ ಲೆಟರ್ನ ಅಖಿಲಾಗ್ ತಂದು ತೋರಿಸಿ, ನೋಡಿ ಅತ್ತೆ ಯಾವ ಲೆವೆಲ್ಗೆ ರೂಮರ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ, ಇದನ್ನ ನಾವು ನಂಬೋದ್ ಬೇಡ ಅಂತ ಹೇಳಿ ಅಖಿಲ ಮುಂದೆನೆ ಆ ಲೆಟರ್ನ ಸುಟ್ಟಾಕಿದ್ರೆ ನಾವು ಕನ್ವಿನ್ಸ್ ಆಗ್ತಿದ್ವಿ. ಆದ್ರೆ ಅವಳು ಹಾಗೆ ಮಾಡದೆ ಹೊರಗೆ ಹೋಗಿ ಸುಟ್ಟಾಕಿದಾಳಂದ್ರೆ ನನ್ಗೆ ಯಾಕೋ ಅವಳ ಮಾತ್ ಮೇಲೆ ನಂಬಿಕೆ ಬರ್ತಾ ಇಲ್ಲ.
ಅದಕ್ಕಿಂತ ಮುಖ್ಯವಾಗಿ ಇಲ್ಲ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅದನ್ನ ನಾವು ಯೋಚನೆ ಮಾಡಬೇಕು. ಏನ್ ಡ್ಯಾಡ್? ಟೈಮಿಂಗ್. ನಮ್ಮ ಮನೆಗೆ ಪೋಸ್ಟ್ ಬರೋ ಸಮಯಕ್ಕೆ ಸರಿಯಾಗಿ ಅವಳು ಹೇಗೆ ಬರ್ತಾಳೆ, ಮತ್ತೆ ನಮ್ಮನೆ ಪೋಸ್ಟ್ ನ ಅವಳು ಹೇಗೆ ರಿಸೀವ್ ಮಾಡ್ತಾಳೆ? ಅದು ಅಲ್ಲದೆ ಪ್ರತಿದಿನ ಏನಿಲ್ಲ ಅಂದ್ರೂ ನಮ್ಮನೆಗೆ ಅಫಿಷಿಯಲ್ ಪರ್ಸನಲ್ ಅಂತ 20 ರಿಂದ 25 ಲೆಟರ್ಸ್ ಬರುತ್ತೆ. ಅದರಲ್ಲಿ ಈ ರಿಜಿಸ್ಟ್ರಾರ್ ಇಂದ ಬಂದಿರೋ ಲೆಟರ್ನ ಮಾತ್ರ ಹೇಗೆ ಹುಡುಕಿ ಆರಿಸ್ತಾಳೆ? ಅದನ್ನ ಯಾಕೆ ನಮ್ಮ ಹತ್ರ ಹೇಳಲಿಲ್ಲ? ಅದು ಅಲ್ಲದೆ ಇಷ್ಟು ದಿನ ಆಗಿದ್ದೆಲ್ಲ ರೂಮರ್ಸ್ ಅಂತ ನಮ್ದೋಳು ಇದನ್ನ ನಮ್ಮ ಹತ್ರ ಬಂದು ತೋರಿಸಬಹುದಿತ್ತಲ್ವಾ? ಆದ್ರೆ ಇಲ್ಲ, ಅವಳು ನಮ್ಮ ಹತ್ರ ತೋರಿಸಿಲ್ಲ. ಯಾಕೆ? ಇಲ್ಲ ಪ್ರೀತು, ಇದರಲ್ಲಿ ಏನೋ ಮಿಸ್ ಹೊಡಿತಾ ಇದೆ. ನಮ್ಗೆ ಅರ್ಥ ಆಗದಿರೋ ಮರ್ಮ ಏನೋ ಇದೆ. ಅಖಿಲ ಅನ್ಕೊಂಡಿರೋ ಯಾಮಿನಿನೇ ಬೇರೆ, ಅವಳು ನಿಜವಾಗ್ಲೂ ಇರೋದು ಬೇರೆ ತರಾನೇ ಅಂತ ನನಗೆ ಅನುಮಾನ ಬರ್ತಾ ಇದೆ. ಡ್ಯಾಡ್, ನೀವು ಹೇಳ್ತಿರೋದು ಕೇಳ್ತಿದ್ರೆ ಯಾಮಿಯವ್ರು ನಡ್ಕೊಂಡಿದ್ ರೀತಿ ಮೇಲೆ ನನಗೂ ಡೌಟ್ ಬರ್ತಿದೆ. ಅಲ್ಲ, ಯಾರ ಗಮನಕ್ಕೂ ತರದೆ ಆ ಲೆಟರ್ನ ಸುಟ್ಟಾಕುವಂತ ಅವಶ್ಯಕತೆ ಏನಿತ್ತು? ನಾನು ಒಬ್ಬ ಹೆಣ್ಣಾಗಿ ಯಾಮಿನಿಯವ್ರ ಬಗ್ಗೆ ಕೆಲವೊಂದಷ್ಟು ವಿಷಯಗಳನ್ನ ಹೇಳೋದಿದೆ ಮಾವ. ನಾವು ಮೊದಲನೇ ಸಲ ಯಾಮಿನಿಯವ್ರ ಮನೆಗೆ ಹೋದಾಗ ಭಾವ ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದೀನಿ ಅಂತ ಹೇಳ್ದಾಗ್ಲೂ ಅದನ್ನ ನಂಬದೇ ಇರೋಷ್ಟು ದಡ್ಡಿನ ಅವರು. ಆದ್ರೂ ಭಾವನ್ ಬಗ್ಗೆ ಅವರಿಗೆ ಏನೋ ಗೊತ್ತಿಲ್ಲದೆ ಮೊದಲನೇ ನೋಟದಲ್ಲೇ ಭಾವ ಅವ್ರಿಗೆ ಇಷ್ಟ ಆದ್ರು. ಅದಾದ್ಮೇಲೆ ಪ್ರೀತು ಅನನ್ಯ ಅವ್ರ ಜೊತೆ ಸೇರ್ಕೊಂಡು ಭಾವ ಮತ್ತೆ ಪಾರ್ವತಿಯವರು ಪ್ರೀತಿ ಮಾಡ್ತಾ ಇದಾರೆ, ದಯವಿಟ್ಟು ನೀವು ಅವ್ರನ್ನ ಮದ್ವೆ ಆಗ್ಬಿಡಿ ಅಂತ ಹೇಳಿದ್ರು ಅದನ್ನ ಅವರು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಆಗ್ಲೂ ಅವ್ರಿಗೆ ಭಾವ ಅವ್ರ ಮೇಲಾಗ್ಲಿ ಪಾರ್ವತಿಯವ್ರ ಮೇಲಾಗ್ಲಿ ಒಂದ್ ಸ್ವಲ್ಪನೂ ಅನುಮಾನನೇ ಬರ್ಲಿಲ್ಲ. ಅದಾದ್ಮೇಲೆ ದಾಮಿನಿ ಚಿಕ್ಕತ್ತೆ ಯಾಮಿನಿ ಅವ್ರ ಮನ್ಸಲ್ಲಿ ಅನುಮಾನ ಹುಟ್ಟಾಕಿದ್ರು ಅದನ್ನ ಅವರು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂದ್ರೆ ಅವ್ರ ಮನ್ಸಲ್ಲಿ ಏನಿದೆ? ಯಾವ ಹೆಣ್ಣೆ ಆಗ್ಲಿ ತನ್ ಮದ್ವೆ ಆಗ್ಬೇಕಾಗಿರೋ ಹುಡ್ಗನ್ ಬಗ್ಗೆ ಯಾರಾದ್ರೂ ಒಂದು ಚಿಕ್ಕ ಕಂಪ್ಲೇಂಟ್ ಹೇಳಿದ್ರು ಅವಳಿಗೆ ಅವನ ಬಗ್ಗೆ ಅನುಮಾನ ಬರುತ್ತೆ. ಆದ್ರೆ ಯಾಮಿನಿ ಅವ್ರಿಗೆ ಆದಿಭಾವನ್ ಬಗ್ಗೆ ಆಗ್ಲಿ ಅಥವಾ ಪಾರ್ವತಿಯವ್ರ ಮೇಲಾಗ್ಲಿ ಒಂದು ಸಣ್ಣ ಅನುಮಾನನೂ ಬರ್ಲಿಲ್ಲ ಅಂದ್ರೆ ಇದು ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ. ಯಾಮಿನಿಯವ್ರ ನಡೆ ಯಾಕೋ ತುಂಬಾ ನಿಗೂಢ ಅನಿಸ್ತಿದೆ ಮಾವ. ಸುಟ್ಟು ಹಾಕ್ದೆ ಇನ್ನೇನು ಹೂತಾಕ್ಬೇಕಿತ್ತ? ಅಥವಾ ಆ ಅಖಿಲಾಂಡೇಶ್ವರಿ ಮುಂದೆ ಹೋಗಿ ನಿಮ್ಮ ಮಗ ಆದಿತ್ಯ ಪಾರ್ವತಿ ಇಬ್ರು ಡೀಪ್ ಆಗಿ ಲವ್ ಮಾಡ್ತಿದ್ದಾರೆ ಅಂತ ಹೇಳ್ಬೇಕಿತ್ತ? ಇಬ್ರು ಮದುವೆ ಆಗಿರೋ ವಿಷಯನ ರಿವೀಲ್ ಮಾಡ್ಬೇಕಿತ್ತ? ಅದಷ್ಟಲ್ದೆ ಆ ಪಾರ್ವತಿ ತನ್ನ ಪ್ರೀತಿನ ತ್ಯಾಗ ಮಾಡ್ತಿದ್ದಾಳೆ ಅಂತ ಮೈಕ್ ನಲ್ಲಿ ಅನೌನ್ಸ್ ಮಾಡಿಸಿ ಅವಳ ಬಗ್ಗೆ ಸೆಂಟಿಮೆಂಟ್ ಕ್ರಿಯೇಟ್ ಮಾಡ್ಬೇಕಿತ್ತ? ಚಾನ್ಸೇ ಇಲ್ಲ. ಯಾವುದೇ ಕಾರಣಕ್ಕೂ ಆದಿತ್ಯನ ನಾನು ಪಾರ್ವತಿಗೆ ಬಿಟ್ಕೊಡೋದಿಲ್ಲ. ಆ ಅಖಿಲ ಕೈಗೆ ನೋಟಿಸ್ ಸಿಗ್ಲಿ ಅಂತ ಒಂದು ಗುಂಪು ಕಾಯ್ತಾ ಇತ್ತು. ಆದ್ರೆ ಅವಳಿಗ ನೋಟಿಸ್ ಸಿಗಬಾರ್ದು ಅಂತ ನಾನು ಹೋದೆ. ಆ ಜುಜುಬಿ ಪ್ರೀತುಗೆ ಇನ್ಫಾರ್ಮರ್ ಇದ್ದಾರೆ ಅಂದ್ರೆ ಇನ್ನು ಯಾಮಿನಿಗಿರಲ್ವಾ? ಕೋರ್ಟಿಂದ ಯಾವಾಗ ನೋಟಿಸ್ ಅಖಿಲ ಮನೆಗೆ ಸೇರುತ್ತೆ ಅನ್ನೋದನ್ನ ತಿಳ್ಕೊಂಡೆ. ಅಲ್ಲಿ ಹೋಗಿ ಆ ನೋಟಿಸ್ನ ಸುಟ್ಟು ಹಾಕ್ತೆ. Wow, what a performance. Mrs. Yamini Aditya Arsinkote. Thank you so much.
ಥ್ಯಾಂಕ್ಸ್ ಆಕ್ಚುಲಿ ನೀನನ್ನ ಹೊಗಳೋದಕ್ಕೆ ನಾನ್ ಥ್ಯಾಂಕ್ಸ್ ಹೇಳ್ಬೇಕು. ನೀನ್ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ? ನೀ ನಮ್ಮ ಪ್ಲಾನ್ಸ್ ಜೊತೆ ನಿಂತಿದ್ದಕ್ಕೆ. ಆಕ್ಚುಲಿ ನೀನ್ ನಮ್ಮ ಜೊತೆ ಕೈ ಜೋಡಿಸಿದ್ಯಾ ಅಂತ ಗೊತ್ತಾದಾಗ ನನಗೆ ನಿನ್ ಮೇಲೆ ಡೌಟ್ ಕ್ರಿಯೇಟ್ ಆಯ್ತು. ಇಷ್ಟು ಸಾಫ್ಟ್ ಆಗಿರೋ ಕೈಗಳಲ್ಲಿ ಇದೆಲ್ಲ ಆಗುತ್ತಾ ಅಂತ. ಬಟ್ ಯು ರಿಯಲಿ ಚೇಂಜ್ ದ ಗೇಮ್. ನಿನ್ ಇನ್ನೋಸೆನ್ಸ್ ಫೇಸ್ ನಮ್ಗೆ ಬಂಡವಾಳ ಆಗುತ್ತೆ ಅಂತ ಪ್ರೂವ್ ಮಾಡ್ಬಿಟ್ಟೆ. ಫ್ಯಾಂಟಾಸ್ಟಿಕ್ ಯಾಮಿನಿ. ಯುದ್ಧಕ್ಕೆ ಹೋಗೋಕ್ಕೂ ಮುಂಚೆ ಶತ್ರುಗಳ ವೀಕ್ನೆಸ್ ನ ತಿಳ್ಕೊಂಡಿರ್ಬೇಕು. ಆಗ ಗೆಲ್ಲೋದು ತುಂಬಾ ಈಸಿ ಆಗೋಗುತ್ತೆ. ಅದನ್ನ ಈ ವಿಚಾರದಲ್ಲಿ ಅಪ್ಲೈ ಮಾಡ್ಕೊಂಡೆ, ಗೆದ್ದೆ. ಇನ್ಫ್ಯಾಕ್ಟ್ ನೀನು ಏನು ಕಡಿಮೆ ಇಲ್ಲ. ಅರಸನ ಕೋಟೆಯವರ ನಂಬಿಕೆ ಗಳಿಸದಂತೆ, ಒಳ್ಳೆಯವ್ರ ತರ ಆಕ್ಟ್ ಮಾಡೋದಂತೆ. ಸಕ್ಕದಾಗೆ ಯಾಮಾರ್ಸಿದ್ಯಾ. ಪ್ರೀತು ಜನನಿಯವ್ರ ಜೊತೆ ನೀನ್ ಸೇರ್ಕೊಂಡು ನನ್ನ ಹತ್ರ ಬಂದು ಆದಿತ್ಯ ಪಾರ್ವತಿಯವರು ಪ್ರೀತಿ ಮಾಡ್ತಿದ್ದಾರೆ, ಅವ್ರನ್ನ ಬಿಟ್ಕೊಡಿ ಅಂತ ಕೇಳ್ಕೊಳ್ಳೋದಂತೆ. ನಾನು ಅದ್ಯಾವ್ದನ್ನು ನಮ್ದೆ, ನಾನು ಆದಿತ್ಯ ಅವರನ್ನೇ ಮದುವೆ ಆಗ್ತೀನಿ ಅಂತ ಹೇಳೋದಂತೆ. ಸಕ್ಕದಾಗಿತ್ತು ಅಲ್ವಾ? ಇಬ್ರಿಗೂ ಗೊತ್ತಿರೋ ಸತ್ಯನ ಗೊತ್ತೇ ಇಲ್ಲ ಅನ್ಕೊಂಡು ಎಲ್ರಿಗೂ ಮೋಸ ಮಾಡ್ಕೊಂಡ್ ಬಂದ್ವಿ. ಕರೆಕ್ಟ್. ಆದ್ರೆ ಆ ವೀರಯ್ಯನ ಯಾಮಾರ್ಸೋದು ಅಷ್ಟು ಈಸಿ ಆಗಿರ್ಲಿಲ್ಲ. ನಾನು ಮಂಟಪಕ್ಕೆ ಬರ್ತೀನೋ ಇಲ್ವೋ ಅಂತ ನನಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ, ಗೊತ್ತಾ? ಒಂದು ವೇಳೆ ಅವ್ರನ್ನ ಯಾಮಾರಿಸಿ ನಾನು ವಾಪಸ್ ಬರ್ದೇ ಇರ್ದಿದ್ರೆ ಏನ್ ಮಾಡ್ತಿದ್ದೆ? ನಾನೇನ್ ಸುಮ್ನೆ ಬಿಟ್ಬಿಡ್ತಿದ್ನ? ಆದ್ರೆ ಅಖಿಲಾಂಡೇಶ್ವರಿನೇ ನನಗೆ ಕೆಲಸ ಕೊಡ್ಲಿಲ್ಲ. ಕಮಿಷನರ್ಗೆ ಫೋನ್ ಮಾಡಿ ಕಂಪ್ಲೇಂಟ್ ಕೊಡೋಳಿದ್ಲು. ಹಾಗೇನಾದ್ರೂ ಮಾಡಿದಿದ್ರೆ ವೀರಯ್ಯ ಒಳಗಡೆ ಹೋಗ್ತಿದ್ದ, ನೀನು ಹೊರಗಡೆ ಬರ್ತಿದ್ದೆ. ಅಟ್ ಲಾಸ್ಟ್ ಎಂಗೇಜ್ಮೆಂಟ್ ಅಂತೂ ನಡೀತಿತ್ತು. ಒಟ್ನಲ್ಲಿ ವೀರಯ್ಯ ದೇವರಿನ ಕರ್ಕೊಂಡ್ ಬಂದಾದ್ಮೇಲೆ ಕ್ಲೈಮ್ಯಾಕ್ಸ್ ಸೀನಲ್ಲಿ ಅರ್ಸನ್ ಕೋಟೆ ಮರ್ಯಾದೆ ಮುಖ್ಯ, ಅಖಿಲಾಂಡೇಶ್ವರಿ ಗೌರವ ಮುಖ್ಯ ಅಂದ್ಯಲ್ಲ. ಅಲ್ಲೇ ಅಖಿಲಾಂಡೇಶ್ವರಿ ಕಳ್ದೋಗ್ಬಿಟ್ಲು. ಇನ್ಮೇಲೆ ನಿನ್ ಬಗ್ಗೆ ಯಾರೇ ಏನೇ ಹೇಳಿದ್ರು ಅವಳದನ್ನ ನಂಬಲ್ಲ. ಯಾಕಂದ್ರೆ ನೀನೇ ಅರ್ಸನ್ ಕೋಟೆ ಸೊಸೆ ಅಂತ ಫಿಕ್ಸ್ ಆಗಿದ್ದಾಳೆ. ಅಷ್ಟಕ್ಕೂ ಯಾಮಿನಿಯವ್ರ ಮನ್ಸಲ್ಲಿ ಏನಿರ್ಬೋದು? ನಾವ್ ಅಂದ್ಕೊಂಡಿರೋ ತರ ಅವ್ರ ಮನ್ಸಲ್ಲಿ ಬೇರೆ ಉದ್ದೇಶ ಇಟ್ಕೊಂಡು ಭ್ರೂಣ ಮದುವೆ ಆಗ್ತಿದಾರ? ಗೊತ್ತಿಲ್ಲ. ಈಗ ಅನುಮಾನ ಶುರುವಾಗಿದೆ, ಆದ್ರೆ ಇನ್ನೂ ದೃಢವಾಗಿಲ್ಲ. ಆದ್ರೆ ಒಂದಂತೂ ಸತ್ಯ, ಯಾಮಿನಿ ನಮ್ಮ ಕಣ್ಣು ಕಾಣಿಸೋ ರೀತಿಗೂ ಅವಳು ನಿಜವಾಗ್ಲೂ ಇರೋ ರೀತಿಗೂ ಏನೋ ವ್ಯತ್ಯಾಸ ಇದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಡ್ಯಾಡ್, ಈ ವಿಷಯದ ಬಗ್ಗೆ ಮೊಹಮ್ಮದ್ ಹತ್ರ ಒಂದ್ಸಲಿ ಮಾತಾಡೋಣ. ನೋ, ಬೇಡ ಪ್ರೀತು. ಅಖಿಲ ಯಾಮಿನಿನ ತುಂಬಾನೇ ನಂಬಿದ್ದಾಳೆ. ನಾವು ಪೂರ್ತಿ ಸತ್ಯ ಗೊತ್ತಿಲ್ಲದೆ ಅಖಿಲ ಹತ್ರ ಹೋಗಿ ನಮ್ಮ ಅನುಮಾನಗಳು ಹೇಳಿದ್ರೆ ಅವಳು ಖಂಡಿತ ನಮ್ಮ ನಂಬಲ್ಲ. ಅಖಿಲ ಯಾಮಿನಿಗೆ ಅರಸನ ಕೋಟೆ ಸೊಸೆ ಅನ್ನೋ ಸ್ಥಾನ ಕೊಟ್ಟಾಗಿದೆ. ಈಗ ಅದು ಅಧಿಕೃತವಾಗಬೇಕಷ್ಟೆ. ಮತ್ತೆ ಈಗ ಏನ್ ಮಾಡೋದು? ಈ ವಿಷಯನ ಅಖಿಲಾಗ್ ಮುಂಚೆ ಪಾರ್ವತಿಗೆ ಹೇಳಬೇಕು. ಪಾರ್ವತಿ ಅವ್ರಿಗ? ಹೌದು. ಯಾಕಂದ್ರೆ ಅವಳು ಯಾರಿಗೋಸ್ಕರ ತನ್ನ ಗಂಡನ್ನ ಬಿಟ್ಕೊಡ್ತಿದ್ದಾಳೋ, ತನ್ನ ಬದಲಾಗಿ ಅರಸನ್ ಕೋಟೆಗೆ ಸೊಸೆ ಆಗ್ಲಿ ಅಂತ ಪ್ರಯತ್ನ ಪಡ್ತಿದ್ದಾಳೋ, ಆ ಯಾಮಿನಿ ಬಗ್ಗೆ ಪಾರ್ವತಿಗೆ ಅರ್ಥ ಆಗಬೇಕು. ಆಗ್ಲಾದ್ರೂ ಅವಳು ಮನಸ್ಸು ಬದಲಾಯಿಸಬಹುದು. ನೋಡೋಣ. ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದು? ಕೋರ್ಟಿಂದ ಬರ್ಬೇಕಾದ ನೋಟಿಸ್ ಅತ್ತೆ ಕೈಗೆ ಸೇರ್ಲಿಲ್ಲ. ಗೊತ್ತು. ಯಾಕೆ ಅಂತ ಗೊತ್ತಾ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನೋಟಿಸ್ ಬಂದಿಲ್ಲ ಅನ್ಸುತ್ತೆ. ಬಂದಿದೆ. ಬಂದಿದ್ಯಾ?
ದಯವಿಟ್ಟು ಅದನ್ನ ಅಮ್ಮನ ಕೈಗೆ ಸಿಗೋ ಹಾಗೆ ಮಾಡ್ಬಿಡಿ ಚಿಕ್ಕ ಯಜಮಾನ್ರೆ. ಸಿಗೋದಕ್ಕೆ ಅದಿದ್ರೆ ತಾನೆ. ಅಂದ್ರೆ ಸುಟ್ಟು ಭಸ್ಮ ಆಗಿದೆ. ಸುಟ್ಟಾಕಿದ್ರಾ? ಯಾರು? ಯಾಮಿನಿ. ಅದು ಅವ್ರ ಕೈಗೆ ಹೇಗ್ ಸಿಕ್ತು? ಅಲ್ಲ, ನಾನು ಯಜಮಾನ್ರು ಮದ್ವೆ ಆಗಿರೋ ವಿಷಯ ಅವ್ರಿಗೇನಾದ್ರು ಗೊತ್ತಾಯ್ತಾ? ಅಲ್ಲ, ಅವ್ರು ಯಾರ ಹತ್ರನೂ ಈ ವಿಷಯದ ಬಗ್ಗೆ ಏನೂ ಕೇಳಲೇ ಇಲ್ಲ. ನನ್ನ ತಾನೇ ಮನೆಗೆ ಹೋದ್ರಲ್ಲ, ನನ್ನ ಹತ್ರನೂ ಅವ್ರ ಈ ವಿಷಯದ ಬಗ್ಗೆ ಏನು ಕೇಳಲೇ ಇಲ್ಲ. ಪಾಪ, ಇದೆಲ್ಲ ಗೊತ್ತಿದ್ರು ಏನು ಕೇಳಲೇ ಇಲ್ಲ ಅಂದ್ರೆ ಎಷ್ಟು ಒಳ್ಳೆಯವರು. ಚಿಕ್ಕ ಯಜಮಾನ್ರೆ, ನಿಜವಾಗ್ಲೂ ನಾನು ಯಜಮಾನ್ರು ಮದ್ವೆ ಆಗಿರೋ ವಿಷಯ ಯಾಮಿನಿ ಮೇಡಮ್ ಗೊತ್ತಾಯ್ತಾ? ಗೊತ್ತಾಯ್ತು. ಗೊತ್ತಾಗಿ ಬ್ರೋನ ಮದ್ವೆ ಆಗಕ್ಕಾಗಲ್ಲ ಅಂತ ಹೇಳಿದ್ರು. ಈಗೇನ್ ಮಾಡ್ತೀರಾ? ಈಗ್ಲಾದ್ರೂ ಬ್ರೋನ ಮದ್ವೆ ಆಗ್ತೀರಾ? ಎಂತ ಪ್ರಶ್ನೆ ಕೇಳ್ತೀರಾ ಚಿಕ್ಕ ಯಜಮಾನ್ರೆ? ನಮ್ಮಿಬ್ರು ಮದ್ವೆ ವಿಚಾರ ಗೊತ್ತಾಗಿ ಅವ್ರ ಆ ನೋವಲ್ಲಿದ್ರೆ ಇಂಥ ಸಮಯದಲ್ಲಿ ಯಜಮಾನ್ರನ್ನ ಮದ್ವೆ ಆಗ್ತೀರಾ ಅಂತ ಕೇಳ್ತಾ ಇದ್ದೀರಲ್ಲ, ಅವ್ರ ಮನ್ಸಿಗೆ ಎಷ್ಟು ನೋವಾಗಿರುತ್ತೋ ಏನೋ. ಪಾಪ 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 ಅಂತ ಪಾಪ ಕಟ್ಕೊಳಕ್ ಹೋಗ್ಬಿಡಿ. ಯಾಮಿನಿಯವರು ನೀವ್ ಅಂದ್ಕೊಂಡ್ರಷ್ಟು ಮುಕ್ತೆ ಅಲ್ಲ. ನೀವ್ ಅಂದ್ಕೊಂಡ್ರಷ್ಟು ಒಳ್ಳೆ ಹುಡುಗಿನೂ ಅಲ್ಲ. ನಾವ್ ಯಾರು ಗೆಸ್ ಮಾಡೋದಕ್ಕೆ ಆಗಲ್ಲ. ಆ ತರ ಕ್ಯಾರೆಕ್ಟರ್ ಅವ್ರದ್ದು. ಹೌದು ಪಾರ್ವತಿ ಅವರೇ, ಯಾಮಿನಿಯವರು ಏನೋ ಆಟ ಆಡ್ತಾ ಇದ್ದಾರೆ ಅನ್ಸುತ್ತೆ. ಅವ್ರದ್ ಯಾವ ಉದ್ದೇಶ ಇಟ್ಕೊಂಡು ಅರಸನ್ ಕೋಟೆಗೆ ಸೊಸೆ ಆಗ್ಬೇಕು ಅಂತ ಅನ್ಕೊಂಡಿದಾರೋ ಗೊತ್ತಿಲ್ಲ. ಆದ್ರೆ ಅವ್ರು ಅನ್ಕೊಂಡಿರೋ ಉದ್ದೇಶ ಅಂತೂ ಸರಿ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಅದಕ್ಕೆ ಇವತ್ ನಡೆದ ಘಟನೆ ಮಾತ್ರ ಸಾಕ್ಷಿ ಅಲ್ಲ ಪಾರ್ವತಿ ಅವರೇ. ಹಿಂದೆ ಎಷ್ಟೋ ಸಲ ನಿಮ್ ಪ್ರೀತಿ ವಿಷಯನ ನಾವು ದಾಮಿನಿ ಚಿಕ್ಕತ್ತೆ ಅವರಿಗೆ ಅದನ್ನ ಹೇಳಿದ್ರು ಅವ್ರು ಅದನ್ನ ಕೇಳಿಸ್ಕೊಳ್ಳಿಲ್ಲ, ನಂಬಲೂ ಇಲ್ಲ. ಅದು ಅಲ್ಲದೆ ನಾವು ಮೊದಲನೇ ಸರಿ ಅವ್ರ ಮನೆಗೆ ಹೋದಾಗ ಭಾವನೆ ನಾನು ಬೇರೆ ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಅದನ್ನ ಅವರು ನಂಬಲಿಲ್ಲ ಅಂದ್ರೆ ಅವ್ರ ಉದ್ದೇಶ ಏನಿರ್ಬೋದು? ಯೋಚನೆ ಮಾಡಿ. ಯಾಮಿನಿಯವರು ಒಳ್ಳೆಯವರ ಕೆಟ್ಟವರ? ಪಾರ್ವತಿಯವರೇ, ನಿಮ್ ತ್ಯಾಗ ವ್ಯರ್ಥ ಆಗ್ತಿದೆ. ಈಗ್ಲಾದ್ರೂ ಎಚ್ಚೆತ್ಕೊಳ್ಳಿ. ಬಿಟ್ಕೊಡ್ಬೇಕು ಅಂತಿರೋ ನಿಮ್ ಸ್ಥಾನನ, ಭಾವನ್ ಹೆಂಡತಿ ಸ್ಥಾನನ ಉಳಿಸ್ಕೊಳ್ಳಿ. ಕಳೆದೋಗ್ತಾ ಇರೋ ನಿಮ್ ಪ್ರೀತಿನ ಕಾಪಾಡ್ಕೊಳ್ಳಿ ಪಾರ್ವತಿಯವರೇ. ನೀವ್ ಅನ್ಕೊಂಡಿರೋದ್ ನಡೆಯಲ್ಲ ಜನನಿ ಅವ್ರೆ. ಏನ್ ಹೇಳ್ತಿದ್ದೀರಾ? ಯಾವುದೇ ಕಾರಣಕ್ಕೂ ನಾನ್ ಅರಸನ್ ಕೋಟೆ ಸೊಸೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದ್ ಯಾವತ್ತಿದ್ರು ಯಾಮಿನಿಯವ್ರೆ. ಯಾಮಿನಿಯವ್ರ ಬಗ್ಗೆ ಕೇಳಿ ಅವ್ರ ಬಗ್ಗೆ ಹೆಮ್ಮೆ ಅನ್ನಿಸ್ತಾ ಇದೆ. ತಮ್ಮ ಪ್ರೀತಿನ ಬಿಟ್ಕೊಡ್ಬಾರ್ದು ಅಂತ ಹೀಗೆಲ್ಲ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಯಜಮಾನ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಇದ್ರಲ್ಲೇ ಗೊತ್ತಾಗತ್ತೆ. ತಮ್ಮ ಪ್ರೀತಿಗೋಸ್ಕರ ಅವ್ರು ಇಷ್ಟೆಲ್ಲ ಮಾಡ್ತಾರೆ ಅಂದ್ರೆ ನಾನು ಅದನ್ನ ಗೌರವಿಸ್ತೀನಿ. ಅಲ್ಲ ಪಾರ್ವತಿಯವರೇ, ಯಾಮಿನಿ ಅವ್ರದ್ದು ಕೆಟ್ಟ ಉದ್ದೇಶ ಅಲ್ಲ ಅಂತ ಹೇಗೆ ಹೇಳ್ತೀರಾ? ನಮ್ಗೇನು ಅವ್ರ ಮೇಲೆ ಅನುಮಾನ ಬಂದಿದೆ. ಅಲ್ಲ, ತನ್ನ ಮದುವೆ ಆಗೋ ಹುಡುಗನ ಬಗ್ಗೆ ಗುರುತು ಪರಿಚಯ ಇಲ್ದಿರೋರು ಆರೋಪ ಮಾಡಿದ್ರೆ, ನಮ್ಮಂತೂ ಈ ಕಾಲದಲ್ಲಿ ನಿಮ್ ಪ್ರೀತಿ ಬಗ್ಗೆ ಇಷ್ಟೆಲ್ಲ ಹೇಳಿದ್ರು ಅವರು ನಂಬ್ತಿಲ್ಲ ಅಂತ ಹೇಳಿದ್ರೆ, ಅವ್ರು ಏನೋ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡೆ ಬ್ರೋನ ಮದುವೆ ಆಗ್ತಿರ್ಬೋದು. ಖಂಡಿತ ನಾನು ಅದನ್ನ ನಂಬೋದಿಲ್ಲ ಚಿಕ್ಕ ಯಜಮಾನ್ರೆ. ಪಾಪ ಅಂತವ್ರ ಮೇಲೆ ನಾವು ಅನುಮಾನ ಪಟ್ರೆ ಆ ದೇವ್ರು ನಮ್ಗೆ ಒಳ್ಳೇದ್ ಮಾಡಲ್ಲ.
ನಾನ್ ಯಜಮಾನ್ರನ್ನ ಮದ್ವೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ಪಾಪ ಅವ್ರ ಮೇಲೆ ಏನೇನೋ ಆರೋಪ ಮಾಡಬೇಡಿ, ಇದರಿಂದ ಅವ್ರ ಜೀವನ ಹಾಳಾಗೋಗುತ್ತೆ.